ಕರ್ನಾಟಕದ ಗಡಿಯಲ್ಲಿ ಪಿಡಿಒ ಬೇಜವಾಬ್ದಾರಿತನವನ್ನ ತೋರಿಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಪಂಚಾಯಿತಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಮಯ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಈಗ ಕಿತ್ತೂರು ಕರ್ನಾಟಕದ ಸೇನೆ ಚಳಿಯನ್ನ ಬಿಡಿಸಿದೆ. ನಿಪ್ಪಾಣಿ ಮಳಕಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಅಲ್ಲಿ ಧಗಧಗ ಅಂತ ಹೊತ್ತು ಉರಿತಾ ಇದೆ. ಅದರ ಮಧ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಯಲ್ಲಿ ಇರುವಂತಹ ನಾಮಫಲಕವನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಅದನ್ನ ಕಿತ್ತೂರು ಸೇನೆ ಕಿತ್ತು ಎಸೆದಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಕನ್ನಡ ಭಾಷೆಯಲ್ಲಿ ಇರಬೇಕಾಗಿರುವಂತಹ ನಾಮಫಲಕಗಳು ಆದ್ರೆ ಅಲ್ಲಿ ಇಲ್ಲ, ಮರಾಠಿ ಭಾಷೆಯಲ್ಲಿ ಇದೆ. ಹಾಗಾಗಿ ಕಿತ್ತೂರು ಸೇನೆ ಅದೆಲ್ಲವನ್ನ ಕೂಡ ಕಿತ್ತು ಹಾಕ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ನೋಡ್ಬೇಕಂದ್ರೆ ಇದು ಮಹಾರಾಷ್ಟ್ರದ ಗ್ರಾಮ ಪಂಚಾಯತಿನೋ ಅಥವಾ ಕರ್ನಾಟಕದ ಗ್ರಾಮ ಪಂಚಾಯತಿ ಅನ್ನುವಂಥ ಒಂದು ಸಂಶಯ ಮೂಡಿದೆ. ಯಾಕಂತಂದ್ರೆ ಪಿ ಡಿ ಅವ್ರನ್ನ ಹಿಡ್ಕೊಂಡ ಅಧ್ಯಕ್ಷರಿರ್ಬೋದು, ಸೆಕ್ರೆಟರಿ ಅವ್ರು ಇರ್ಬೋದು, ಕ್ಲಾರ್ಕ್ ಅವ್ರದ್ದು ಇರ್ಬೋದು, ನೋಟಿಸ್ ಬೋರ್ಡ್ ಇವೆಲ್ಲವೂ ಕೂಡ ಮರಾಠಿಯಲ್ಲೇ ಬರೆದಿರತಕ್ಕಂಥ ಪದನಾಮಗಳಿದಾವೆ. ಹಾಗಾಗಿ ನಿಪ್ಪಾಣಿ ತಾಲೂಕು ಆಡಳಿತ ಒತ್ತಾಯ ಮಾಡ್ತೀವಿ, ಇವತ್ತು ಈ ತಕ್ಷಣ ಈ ಎಲ್ಲ ಮರಾಠಿ ಭಾಷೆಯಲ್ಲಿ ಇರ್ತಕ್ಕಂಥ ಎಲ್ಲ ಫಲಕಗಳನ್ನು ಬದಲಾವಣೆ ಮಾಡಿ. ಕರ್ನಾಟಕದ ಗಡಿಯಲ್ಲಿ ಪಿಡಿಒ ಬೇಜವಾಬ್ದಾರಿತನವನ್ನ ತೋರಿಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಪಂಚಾಯಿತಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಮಯ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಈಗ ಕಿತ್ತೂರು ಕರ್ನಾಟಕದ ಸೇನೆ ಚಳಿಯನ್ನ ಬಿಡಿಸಿದೆ. ನಿಪ್ಪಾಣಿ ಮಳಕಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಅಲ್ಲಿ ಧಗಧಗ ಅಂತ ಹೊತ್ತು ಉರಿತಾ ಇದೆ. ಅದರ ಮಧ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಯಲ್ಲಿ ಇರುವಂತಹ ನಾಮಫಲಕವನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಅದನ್ನ ಕಿತ್ತೂರು ಸೇನೆ ಕಿತ್ತು ಎಸೆದಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಕನ್ನಡ ಭಾಷೆಯಲ್ಲಿ ಇರಬೇಕಾಗಿರುವಂತಹ ನಾಮಫಲಕಗಳು ಆದ್ರೆ ಅಲ್ಲಿ ಇಲ್ಲ, ಮರಾಠಿ ಭಾಷೆಯಲ್ಲಿ ಇದೆ. ಹಾಗಾಗಿ ಕಿತ್ತೂರು ಸೇನೆ ಅದೆಲ್ಲವನ್ನ ಕೂಡ ಕಿತ್ತು ಹಾಕ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ನೋಡ್ಬೇಕಂದ್ರೆ ಇದು ಮಹಾರಾಷ್ಟ್ರದ ಗ್ರಾಮ ಪಂಚಾಯತಿನೋ ಅಥವಾ ಕರ್ನಾಟಕದ ಗ್ರಾಮ ಪಂಚಾಯತಿ ಅನ್ನುವಂಥ ಒಂದು ಸಂಶಯ ಮೂಡಿದೆ. ಯಾಕಂತಂದ್ರೆ ಪಿ ಡಿ ಅವ್ರನ್ನ ಹಿಡ್ಕೊಂಡ ಅಧ್ಯಕ್ಷರಿರ್ಬೋದು, ಸೆಕ್ರೆಟರಿ ಅವ್ರು ಇರ್ಬೋದು, ಕ್ಲಾರ್ಕ್ ಅವ್ರದ್ದು ಇರ್ಬೋದು, ನೋಟಿಸ್ ಬೋರ್ಡ್ ಇವೆಲ್ಲವೂ ಕೂಡ ಮರಾಠಿಯಲ್ಲೇ ಬರೆದಿರತಕ್ಕಂಥ ಪದನಾಮಗಳಿದಾವೆ. ಹಾಗಾಗಿ ನಿಪ್ಪಾಣಿ ತಾಲೂಕು ಆಡಳಿತ ಒತ್ತಾಯ ಮಾಡ್ತೀವಿ, ಇವತ್ತು ಈ ತಕ್ಷಣ ಈ ಎಲ್ಲ ಮರಾಠಿ ಭಾಷೆಯಲ್ಲಿ ಇರ್ತಕ್ಕಂಥ ಎಲ್ಲ ಫಲಕಗಳನ್ನು ಬದಲಾವಣೆ ಮಾಡಿ. ಕರ್ನಾಟಕದ ಗಡಿಯಲ್ಲಿ ಪಿಡಿಒ ಬೇಜವಾಬ್ದಾರಿತನವನ್ನ ತೋರಿಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಪಂಚಾಯಿತಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಮಯ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಈಗ ಕಿತ್ತೂರು ಕರ್ನಾಟಕದ ಸೇನೆ ಚಳಿಯನ್ನ ಬಿಡಿಸಿದೆ. ನಿಪ್ಪಾಣಿ ಮಳಕಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಅಲ್ಲಿ ಧಗಧಗ ಅಂತ ಹೊತ್ತು ಉರಿತಾ ಇದೆ. ಅದರ ಮಧ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಯಲ್ಲಿ ಇರುವಂತಹ ನಾಮಫಲಕವನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಅದನ್ನ ಕಿತ್ತೂರು ಸೇನೆ ಕಿತ್ತು ಎಸೆದಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಕನ್ನಡ ಭಾಷೆಯಲ್ಲಿ ಇರಬೇಕಾಗಿರುವಂತಹ ನಾಮಫಲಕಗಳು ಆದ್ರೆ ಅಲ್ಲಿ ಇಲ್ಲ, ಮರಾಠಿ ಭಾಷೆಯಲ್ಲಿ ಇದೆ. ಹಾಗಾಗಿ ಕಿತ್ತೂರು ಸೇನೆ ಅದೆಲ್ಲವನ್ನ ಕೂಡ ಕಿತ್ತು ಹಾಕ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ನೋಡ್ಬೇಕಂದ್ರೆ ಇದು ಮಹಾರಾಷ್ಟ್ರದ ಗ್ರಾಮ ಪಂಚಾಯತಿನೋ ಅಥವಾ ಕರ್ನಾಟಕದ ಗ್ರಾಮ ಪಂಚಾಯತಿ ಅನ್ನುವಂಥ ಒಂದು ಸಂಶಯ ಮೂಡಿದೆ. ಯಾಕಂತಂದ್ರೆ ಪಿ ಡಿ ಅವ್ರನ್ನ ಹಿಡ್ಕೊಂಡ ಅಧ್ಯಕ್ಷರಿರ್ಬೋದು, ಸೆಕ್ರೆಟರಿ ಅವ್ರು ಇರ್ಬೋದು, ಕ್ಲಾರ್ಕ್ ಅವ್ರದ್ದು ಇರ್ಬೋದು, ನೋಟಿಸ್ ಬೋರ್ಡ್ ಇವೆಲ್ಲವೂ ಕೂಡ ಮರಾಠಿಯಲ್ಲೇ ಬರೆದಿರತಕ್ಕಂಥ ಪದನಾಮಗಳಿದಾವೆ. ಹಾಗಾಗಿ ನಿಪ್ಪಾಣಿ ತಾಲೂಕು ಆಡಳಿತ ಒತ್ತಾಯ ಮಾಡ್ತೀವಿ, ಇವತ್ತು ಈ ತಕ್ಷಣ ಈ ಎಲ್ಲ ಮರಾಠಿ ಭಾಷೆಯಲ್ಲಿ ಇರ್ತಕ್ಕಂಥ ಎಲ್ಲ ಫಲಕಗಳನ್ನು ಬದಲಾವಣೆ ಮಾಡಿ. ಕರ್ನಾಟಕದ ಗಡಿಯಲ್ಲಿ ಪಿಡಿಒ ಬೇಜವಾಬ್ದಾರಿತನವನ್ನ ತೋರಿಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಪಂಚಾಯಿತಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಮಯ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಈಗ ಕಿತ್ತೂರು ಕರ್ನಾಟಕದ ಸೇನೆ ಚಳಿಯನ್ನ ಬಿಡಿಸಿದೆ.
ನಿಪ್ಪಾಣಿ ಮಣಕಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಅಲ್ಲಿ ಧಗಧಗ ಅಂತ ಹೊತ್ತು ಉರಿತಾ ಇದೆ. ಅದರ ಮಧ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಯಲ್ಲಿ ಇರುವಂತಹ ನಾಮಫಲಕವನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಅದನ್ನ ಕಿತ್ತೂರು ಸೇನೆ ಕಿತ್ತು ಎಸೆದಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಕನ್ನಡ ಭಾಷೆಯಲ್ಲಿ ಇರಬೇಕಾಗಿರುವಂತಹ ನಾಮಫಲಕಗಳು ಆದ್ರೆ ಅಲ್ಲಿ ಇಲ್ಲ, ಮರಾಠಿ ಭಾಷೆಯಲ್ಲಿ ಇದೆ. ಹಾಗಾಗಿ ಕಿತ್ತೂರು ಸೇನೆ ಅದೆಲ್ಲವನ್ನ ಕೂಡ ಕಿತ್ತು ಹಾಕ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ಗ್ರಾಮ ಪಂಚಾಯತಿಯಲ್ಲಿ ನೋಡ್ಬೇಕಾದ್ರೆ ಇದು ಮಹಾರಾಷ್ಟ್ರದ ಗ್ರಾಮ ಪಂಚಾಯತಿನೋ ಅಥವಾ ಕರ್ನಾಟಕದ ಗ್ರಾಮ ಪಂಚಾಯತಿ ಅನ್ನುವಂಥ ಒಂದು ಸಂಶಯ ಮೂಡಿದೆ. ಯಾಕಂತಂದ್ರೆ ಪಿ ಡಿ ಅವ್ರನ್ನ ಹಿಡ್ಕೊಂಡ ಅಧ್ಯಕ್ಷರಿರ್ಬೋದು, ಸೆಕ್ರೆಟರಿ ಅವ್ರು ಇರ್ಬೋದು, ಕ್ಲಾರ್ಕ್ ಅವ್ರದ್ದು ಇರ್ಬೋದು, ನೋಟಿಸ್ ಬೋರ್ಡ್ ಇವೆಲ್ಲವೂ ಕೂಡ ಮರಾಠಿಯಲ್ಲೇ ಬರೆದಿರತಕ್ಕಂಥ ಪದನಾಮಗಳಿದಾವೆ. ಹಾಗಾಗಿ ನಿಪ್ಪಾಣಿ ತಾಲೂಕು ಆಡಳಿತ ಒತ್ತಾಯ ಮಾಡ್ತೀವಿ, ಇವತ್ತು ಈ ತಕ್ಷಣ ಈ ಎಲ್ಲ ಮರಾಠಿ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಫಲಕಗಳನ್ನು ಬದಲಾವಣೆ ಮಾಡಿ. ಕರ್ನಾಟಕದ ಗಡಿಯಲ್ಲಿ ಪಿಡಿಒ ಬೇಜವಾಬ್ದಾರಿತನವನ್ನ ತೋರಿಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಪಂಚಾಯಿತಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಮಯ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಈಗ ಕಿತ್ತೂರು ಕರ್ನಾಟಕದ ಸೇನೆ ಚಳಿಯನ್ನ ಬಿಡಿಸಿದೆ. ನಿಪ್ಪಾಣಿ ಮಣಕಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಅಲ್ಲಿ ಧಗಧಗ ಅಂತ ಹೊತ್ತು ಉರಿತಾ ಇದೆ. ಅದರ ಮಧ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಯಲ್ಲಿ ಇರುವಂತಹ ನಾಮಫಲಕವನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಅದನ್ನ ಕಿತ್ತೂರು ಸೇನೆ ಕಿತ್ತು ಎಸೆದಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಕನ್ನಡ ಭಾಷೆಯಲ್ಲಿ ಇರಬೇಕಾಗಿರುವಂತಹ ನಾಮಫಲಕಗಳು ಆದ್ರೆ ಅಲ್ಲಿ ಇಲ್ಲ, ಮರಾಠಿ ಭಾಷೆಯಲ್ಲಿ ಇದೆ. ಹಾಗಾಗಿ ಕಿತ್ತೂರು ಸೇನೆ ಅದೆಲ್ಲವನ್ನ ಕೂಡ ಕಿತ್ತು ಹಾಕ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ಗ್ರಾಮ ಪಂಚಾಯತಿಯಲ್ಲಿ ನೋಡ್ಬೇಕಾದ್ರೆ ಇದು ಮಹಾರಾಷ್ಟ್ರದ ಗ್ರಾಮ ಪಂಚಾಯತಿನೋ ಅಥವಾ ಕರ್ನಾಟಕದ ಗ್ರಾಮ ಪಂಚಾಯತಿ ಅನ್ನುವಂಥ ಒಂದು ಸಂಶಯ ಮೂಡಿದೆ. ಯಾಕಂತಂದ್ರೆ ಪಿ ಡಿ ಅವ್ರನ್ನ ಹಿಡ್ಕೊಂಡ ಅಧ್ಯಕ್ಷರಿರ್ಬೋದು, ಸೆಕ್ರೆಟರಿ ಅವ್ರು ಇರ್ಬೋದು, ಕ್ಲಾರ್ಕ್ ಅವ್ರದ್ದು ಇರ್ಬೋದು, ನೋಟಿಸ್ ಬೋರ್ಡ್ ಇವೆಲ್ಲವೂ ಕೂಡ ಮರಾಠಿಯಲ್ಲೇ ಬರೆದಿರತಕ್ಕಂಥ ಪದನಾಮಗಳಿದಾವೆ. ಹಾಗಾಗಿ ನಿಪ್ಪಾಣಿ ತಾಲೂಕು ಆಡಳಿತ ಒತ್ತಾಯ ಮಾಡ್ತೀವಿ, ಇವತ್ತು ಈ ತಕ್ಷಣ ಈ ಎಲ್ಲ ಮರಾಠಿ ಭಾಷೆಯಲ್ಲಿರ್ತಕ್ಕಂಥ ಎಲ್ಲ ಫಲಕಗಳನ್ನು ಬದಲಾವಣೆ ಮಾಡಿ. ಕರ್ನಾಟಕದ ಗಡಿಯಲ್ಲಿ ಪಿಡಿಒ ಬೇಜವಾಬ್ದಾರಿತನವನ್ನ ತೋರಿಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಪಂಚಾಯಿತಿಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಮಯ. ಗ್ರಾಮ ಪಂಚಾಯಿತಿ ಪಿಡಿಒಗೆ ಈಗ ಕಿತ್ತೂರು ಕರ್ನಾಟಕದ ಸೇನೆ ಚಳಿಯನ್ನ ಬಿಡಿಸಿದೆ. ನಿಪ್ಪಾಣಿ ಮಣಕಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಅಲ್ಲಿ ಧಗಧಗ ಅಂತ ಹೊತ್ತು ಉರಿತಾ ಇದೆ. ಅದರ ಮಧ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಮರಾಠಿಯಲ್ಲಿ ಇರುವಂತಹ ನಾಮಫಲಕವನ್ನ ಹಾಕೊಂಡಿದ್ದಾರೆ. ಹಾಗಾಗಿ ಅದನ್ನ ಕಿತ್ತೂರು ಸೇನೆ ಕಿತ್ತು ಎಸೆದಿದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಕನ್ನಡ ಭಾಷೆಯಲ್ಲಿ ಇರಬೇಕಾಗಿರುವಂತಹ ನಾಮಫಲಕಗಳು ಆದ್ರೆ ಅಲ್ಲಿ ಇಲ್ಲ, ಮರಾಠಿ ಭಾಷೆಯಲ್ಲಿ ಇದೆ. ಹಾಗಾಗಿ ಕಿತ್ತೂರು ಸೇನೆ ಅದೆಲ್ಲವನ್ನ ಕೂಡ ಕಿತ್ತು ಹಾಕ್ತಿರುವಂತಹ ದೃಶ್ಯಗಳನ್ನ